ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ಅನ್ನು ಹೇಗೆ ವಿಶ್ಲೇಷಣೆ ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ, ನಮ್ಮ ರಾಜ್ಯಕ್ಕೆ ಪ್ರಗತಿಪರವಾದಂಥ ಪ್ರಗತಿಯ ಹಾದಿಯನ್ನು ಸುಲಭ ಮಾಡುವಂತಹ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟಿನ ವಿಶ್ಲೇಷಣೆ ನಾನು 4-5 ಪಾಯಿಂಟಲ್ಲಿ ಬಹಳ ಸರಳವಾಗಿ ಮಾಡೋಕ್ಕೆ ಇಚ್ಛಪಡ್ತೇನೆ. ನಮ್ಮ ಗ್ಯಾರಂಟಿ ಸ್ಕೀಮ್ಸು ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟ್. IT, BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರತಕ್ಕಂಥ ಈ ಬಜೆಟ್. ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ಅನ್ನು ಹೇಗೆ ವಿಶ್ಲೇಷಣೆ ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ, ನಮ್ಮ ರಾಜ್ಯಕ್ಕೆ ಪ್ರಗತಿಪರವಾದಂಥ ಪ್ರಗತಿಯ ಹಾದಿಯನ್ನು ಸುಲಭ ಮಾಡುವಂತಹ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟಿನ ವಿಶ್ಲೇಷಣೆ ನಾನು 4-5 ಪಾಯಿಂಟಲ್ಲಿ ಬಹಳ ಸರಳವಾಗಿ ಮಾಡೋಕ್ಕೆ ಇಚ್ಛಪಡ್ತೇನೆ. ನಮ್ಮ ಗ್ಯಾರಂಟಿ ಸ್ಕೀಮ್ಸು ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟ್. IT, BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರತಕ್ಕಂಥ ಈ ಬಜೆಟ್. ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಬಹುಶಃ ರೈತರ ಎಲ್ಲ ಸ್ಕೀಮ್ಸು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮತ್ತೆ ಈ ಬಜೆಟಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ, ಒಂದು ಬ್ಯಾಲೆನ್ಸ್ಡ್ ಆಗಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮತ್ತೆ ಬೆಂಗಳೂರು ನಗರಕ್ಕೆ ಈ ಬಜೆಟಲ್ಲಿ ಬಹುಶಃ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕಂತಹ ವ್ಯವಸ್ಥೆ ಈ ಬಜೆಟಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಬಹುಶಃ ಬಿಜೆಪಿಯ ನನ್ನ ಸ್ನೇಹಿತರು ಏನೇನು ಹೇಳಿದ್ರು ಮಾಡೋಕ್ಕಾಗಲ್ಲ ಅಂತ, ಅದೆಲ್ಲ ಈ ಬಜೆಟಿನ ಮುಖಾಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟ ಅಂತಿದೆ, ಆದರೆ ಬೆಂಗಳೂರಿಗೆ ವಿಶೇಷವಾದಂಥ ಕೊಡುಗೆಗಳು ಏನಿಲ್ಲ ಮತ್ತು ಬೆಂಗಳೂರಿಗಿರುವಂಥ ಅನುದಾನವನ್ನು ನಗರಾಭಿವೃದ್ಧಿ ಇಲಾಖೆಗೆ ಜಾಯಿಂಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಬೆಂಗಳೂರು ನಗರದ ಎಲಿವೇಟೆಡ್ ಕಾರಿಡಾರ್, ಬೆಂಗಳೂರು ನಗರದ ಟನಲ್, ಬೆಂಗಳೂರು ನಗರದ ಪೆರಿಫೆರಿಯಲ್ ರಿಂಗ್ ರೋಡ್, ಬೆಂಗಳೂರು ನಗರದ ಕೆರೆಗಳಿಗೆ ಅನುದಾನ, ಬೆಂಗಳೂರು ನಗರದಲ್ಲಿ ವೈಟ್ ಟಾಪಿಂಗ್ಗೆ ಅನುದಾನ, ಬೆಂಗಳೂರು ನಗರದಲ್ಲಿ ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಗಳಿಗೆ ಅನುದಾನ, ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಬುಕ್ ಅಲ್ಲಿ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಬಹಳ ಮೂಲಭೂತವಾದಂಥ ಇನ್ಫ್ರಾಸ್ಟ್ರಕ್ಚರ್ಸ್, ಲಾಂಗ್ ಲಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ. ಇವತ್ತು ಆ ಪೆರಿಫೆರಿಯಲ್ ರಿಂಗ್ ರೋಡ್ ಕಟ್ಟಿದ್ರೆ 100 ವರ್ಷ ಕೂಡ ಆ ಪೆರಿಫೆರಿಯಲ್ ರಿಂಗ್ ರೋಡ್ ಉಳ್ಕೊಳ್ಳುತ್ತೆ. ಇಂಥ
ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಪ್ರೈಮರಿ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಹ್ಯೂಜ್ ಇನ್ವೆಸ್ಟ್ಮೆಂಟ್ಗೆ ಕಮಿಟ್ ಮಾಡಿರ್ತಕ್ಕಂಥದ್ದು ಬಜೆಟ್ಟು ತಾವು ನೋಡಿದ್ರೆ ಬಹುಶಃ ಇವರು BJP ಕಾಲದಲ್ಲಿ 5,000 ಕೋಟಿ 10,000 ಕೋಟಿ ಕೊಟ್ಟು ಬೆಂಗಳೂರು ನಗರಕ್ಕೆ ಕೈ ತೊಳ್ಕೊಂಡು ಹೋಗ್ತಾ ಇರ್ತಕ್ಕಂಥ BJPಯ ಸರ್ಕಾರ ಥರ ಇಲ್ಲ. ಲಕ್ಷಾಂತರ ಕೋಟಿ ಬೆಳೆ ಬಾಳುವ ಇನ್ಫ್ರಾಸ್ಟ್ರಕ್ಚರ್ನ ಕಮಿಟ್ಮೆಂಟ್ ಈಗ ಈ ಬಜೆಟಲ್ಲಿ ಬೆಂಗಳೂರು ನಗರಕ್ಕೆ ಕೊಟ್ಟಿದೆ. ಒಂದು ಕಡೆ ವಿತ್ತೀಯ ಕೊರತೆ ಆಗಿರುವಂಥದ್ದು, ಇನ್ನೊಂದು ಕಡೆ ಸಾಲದ ಪ್ರಮಾಣ ಸಹ 8,24,000 ಕೋಟಿಗೆ ಹೋಗಿದೆ ಸರ್ ಈ ವರ್ಷ ಅಂತ್ಯ. ನಮ್ಮ ಬಜೆಟ್, ನಮ್ಮ ಎಕ್ಸಿಸ್ಟಿಂಗ್ ನಾರ್ಮ್ಸ್ ಏನಿದೆ ವೈಲೇಟ್ ಮಾಡಿ ಸಾಲ ತಗೊಂಡು ತೀರಿಸದೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ನಮ್ಮ ತೀರಿಸುವ ಮಿತಿಯಲ್ಲೇ ತಗೊಂಡಿರ್ತಕ್ಕಂಥದ್ದು ತಾವು ನೋಡಬಹುದು. ಎಷ್ಟು ಕೆಪಾಸಿಟಿ ನಮಗೆ ತೀರ್ಸಕ್ಕಿದೆ ಅಷ್ಟು ಮಾತ್ರ ಸಾಲ ಪಡ್ಕೊಂಡಿರ್ತಕ್ಕಂಥದ್ದು. ನರೇಂದ್ರ ಮೋದಿ ಸರ್ಕಾರ ಥರ ಬೇಕಾಬಿಟ್ಟಿ ಸಾಲ ತಗೊಂಡು ಕಟ್ಟದೆ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಇಲ್ಲ. ನೋಡಿ, ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಪುಟ್ಟ ಮಕ್ಕಳಿರ್ತಕ್ಕಂಥದ್ದು, ಅವರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಎಕ್ಸ್ಪೋಸ್ ಆಗಿ ಮಾನಸಿಕ ಮತ್ತು ಅವರ ಮಾನಸಿಕ ಪರಿಸ್ಥಿತಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಇಮೋಷನ್ಸ್ ಏನಿದೆಯಲ್ಲ, ಯಾವ ಇನ್ಫಾರ್ಮೇಷನ್ನು ಅಂಥ ಸಣ್ಣ ಮಕ್ಕಳಿಗೆ ಫಿಲ್ಟರ್ ಆಗಿ ಹೋಗಬೇಕಾಗಿತ್ತು ಆ ಇನ್ಫಾರ್ಮೇಷನ್ಗೆ ಅವರು ಇಷ್ಟು ಮಟ್ಟದಲ್ಲಿ ಎಕ್ಸ್ಪೋಸ್ ಆದರೆ ನಾಳೆ ಅವ್ರ ಬೆಳವಣಿಗೆ, ಮೆಂಟಲ್ ಬೆಳವಣಿಗೆ, ಇಮೋಷನಲ್ ಬೆಳವಣಿಗೆಯಲ್ಲಿ ಕೊರತೆ ಆಗಿರ್ತಕ್ಕಂಥ ಪರಿಸ್ಥಿತಿಗೆ ಈ ಸಮಾಜ ಬಂದಿದೆ. ಈ ಚರ್ಚೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ. ಸರ್ಕಾರದ ಉದ್ದೇಶ ಚಿಕ್ಕ ಮಕ್ಕಳನ್ನು ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರಿಂದ ನಾವು ದೂರಾಗಿ ಇಡಬೇಕು ಅಂತ, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಸಮಾಜದ ಜೊತೆಗೆ ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ಕ್ರೈಸ್ತ ಸಮುದಾಯಕ್ಕೆ, ಬೌದ್ಧರಿಗೆ, ಜೈನರಿಗೆ, ಪಾರ್ಸಿಗಳಿಗೆ, ಎಲ್ಲರಿಗೂ ಈ ಬಜೆಟಲ್ಲಿ ಮಾನ್ಯತೆ ಸಿಕ್ಕಿದೆ. ಅದರ ಜೊತೆಗೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಮತ್ತು ಅತಿ ಹಿಂದುಳಿದ ವರ್ಗಗಳಿಗೆ ನಮ್ಮ ಸರ್ಕಾರದ ಬದ್ಧತೆ, ಸಮಾಜ ಕಲ್ಯಾಣದ ಬದ್ಧತೆ ಏನಿದೆಯಲ್ಲ ಅದನ್ನು ಪ್ರದರ್ಶನ ಈ ಬಜೆಟ್ ಮುಖಾಂತರ ಮಾಡಿದ್ದೀವಿ. ಈ ಸಮಾಜದ ತಳಹಂತದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯಗಳು ಎಲ್ಲರೂ ಕೂಡ ಈ ಬಜೆಟಿಂದ ನಾವು ಸಂತುಷ್ಟ ಆಗಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.